ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನಗೆ ತುಂಬ ಜನ ಹೆಣ್ಮಕ್ಳು ಕೇಳ್ತಾ ಇದ್ರಿ, ಲೈಕ್ ಕೆರಿಯರ್ ಗ್ಯಾಪ್ ಇದೆ, ನಮಗೆ ವಾಪಸ್ ಕೆಲಸ ಸಿಗ್ತಾ ಇಲ್ಲ ಅಂತ. ಸೊ ಈ ವಿಡಿಯೋ ನಿಮಗೋಸ್ಕರ ಅಂತಲೇ ಮಾಡಿರೋದು. ಯಾರಿಗೆಲ್ಲ ಕೆರಿಯರ್ ಗ್ಯಾಪ್ ಇದೆ ಮತ್ತು ಇವಾಗ ಕೆಲಸ ಹುಡುಕ್ತಾ ಇದ್ರೆ ಸಿಗಲ್ಲ ನೋಡಿ, ಅವರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮನೆಯಿಂದಲೇ ಮಾಡುವಂಥ ಕೆಲಸ, ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ನೀವು ಯಾವ ಟೈಮ್ ಫ್ರೀ ಇದ್ದೀರಾ ಆ ಟೈಮಲ್ಲಿ ಮಾಡುವಂಥ ಕೆಲಸ. ಲೈಕ್ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ಸ್ಗಳು ಅಪ್ಲೈ ಮಾಡ್ಬೋದು, ಅದಕ್ಕೆ ಕೆರಿಯರ್ ಗ್ಯಾಪ್ ಇರೋರು ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕೆಲಸ ಇತ್ತು ನೀವು ಕಳ್ಕೊಂಡಿದ್ದೀರಾ, ಇವಾಗ ಮನೇಲಿ ಇದ್ದೀರಾ, ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಮತ್ತೆ ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಪಾರ್ಟ್ ಟೈಮ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಇದು ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂಥ ಕೆಲಸ. ಬೆಳಿಗ್ಗೆ 1 ಗಂಟೆ ಮಾಡಿ, ಆಫ್ಟರ್ನೂನ್ 1 ಗಂಟೆ ಮಾಡಿ, ನಿಮ್ಮ ಟೈಮಲ್ಲಿ ಮಾಡುವಂಥದ್ದು. ದಿನಕ್ಕೆ 3 ರಿಂದ 4 ಗಂಟೆ ನೀವು ಮಾಡಬೇಕಾಗ್ತದೆ, ಎನಿ ಟೈಮ್. ಓಕೆನಾ? ಸೊ ತಿಂಗಳಿಗೆ ಬಂದ್ಬಿಟ್ಟು 25,000 ತನಕ ಇಲ್ಲಿ ದುಡಿಬಹುದು. ಓಕೆ, ಇದು ಬೇಸಿಕಲಿ ಪಾರ್ಟ್ ಟೈಮ್ ಕೆಲಸ. ಓಕೆ, ಸೊ ಕ್ವಾಲಿಫಿಕೇಶನ್ ಎಷ್ಟಾಗಿರ್ಬೇಕಂತ ಹೇಳಿದ್ರೆ ಮಿನಿಮಮ್ PUC ಪಾಸ್ ಆಗಿರ್ಬೇಕು, ಅಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಸೊ ಎಲ್ಲ ಮಾಹಿತಿನ ಡೀಟೇಲ್ ಆಗಿ ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಹೇಗೆ ಅರ್ಜಿ ಸಲ್ಲಿಸೋದು, ಅಸೆಸ್ಮೆಂಟ್ ಟೆಸ್ಟ್ ಇದೆ ಅದು ಹೇಗೆ ತಗೊಳ್ಳೋದು, ಮತ್ತೆ ವಿಡಿಯೋ ಒಂದು ಕೊಡ್ಲಿಕ್ಕಿದೆ ಆಯ್ತಾ, ಶಾರ್ಟ್ ವಿಡಿಯೋ ಇಂಟ್ರೊಡಕ್ಷನ್ ಕೊಡ್ಲಿಕ್ಕಿದೆ, ಅದು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಎಂಟು ತನಕ ವಿಡಿಯೋ ನೋಡ್ಬೇಕಾಗ್ತದೆ. ಸೊ ನಿಮ್ಗೆಲ್ಲ ಗೊತ್ತಾಗ್ತದೆ. ಸೊ ಆ ಥರ ನೀವು ಅಪ್ಲೈ ಮಾಡುವಂಥದ್ದು. ಓಕೆನಾ? ಇದು ನೀವೆಲ್ಲ ಅಪ್ಲೈ ಮಾಡಿದ್ರೆ ನಿಮ್ಗೆ ಕೆಲಸ ಸಿಗುತ್ತೆ ಇದರಲ್ಲಿ. ಆಯ್ತಾ? ಇದಾದ್ಮೇಲೆ ನಿಮ್ಗೊಂದು ಟ್ರೈನಿಂಗ್ ಇರ್ತದೆ, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು. ಸೊ ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತದೆ, ಅದಕ್ಕೆ ಒತ್ತಿ. ಏನಕ್ಕಂತ ನಾನು ಜಾಬ್ ರಿಲೇಟೆಡ್ ಮಾಹಿತಿ ಕೊಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸ್ಬೋದು. ಬೇಗ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರ್ತದೆ ಜಾಬ್ ಸಿಗೋದು. ಏನಕ್ಕಂತ ಲಾಸ್ಟ್ ಟೈಮ್ ಅಪ್ಲೈ ಮಾಡಿದ್ರೆ ಅವಾಗ ಜಾಬೇ ಇಲ್ಲ ಆಗಿರ್ಬೋದು, ಅದಕ್ಕೆ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಗೂಗಲ್ಗೆ ಹೋಗಿ ಇಂಡಿಯಾ ಮಾರ್ಟ್ ಟೆಲಿ ಅಸೋಸಿಯೇಟ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡುವಾಗ ಫಸ್ಟ್ಗೆ ನಿಮಗೆ ಕಾಣ್ಲಿಕ್ಕೆ ಏನು ಸಿಗ್ತದೆ ನೋಡಿ, ಇದು ಇವರದು ಅಫಿಷಿಯಲ್ ವೆಬ್ಸೈಟ್, ಇದನ್ನು ಒತ್ತಬೇಕು. ಆಯ್ತಾ? ಸೊ ಇಂಡಿಯಾ ಮಾರ್ಟ್ ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ. ಬೇಸಿಕಲಿ ಇಂಡಿಯಾ ಮಾರ್ಟ್ ಅನ್ನೋದು B2B ಮಾರ್ಕೆಟ್ ಪ್ಲೇಸ್. B2B ಮಾರ್ಕೆಟ್ ಪ್ಲೇಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ಆಯ್ತಾ? ಇವಾಗ ಒಂದು ಬಿಸ್ನೆಸ್ ಇರ್ತದೆ, ಅವ್ರಿಗೆ ಏನೋ ಒಂದು ರಿಕ್ವೈರ್ಮೆಂಟ್ ಇರ್ತದೆ, ಲೈಕ್ ಮಷಿನ್ ಇರ್ಬೋದು. ಆಯ್ತಾ? ಅವ್ರಿಗೆ ಬೇಕಿರ್ತದೆ ಅವರ ಬಿಸ್ನೆಸ್ಗೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ತಗೋತಾರೆ. ಆಯ್ತಾ? ಇಲ್ಲಿ ಡೈರೆಕ್ಟ್ ಸಪ್ಲೈ ಮಾಡೋಂತ ಇರ್ತಾರೆ. ಆಯ್ತಾ? ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅವರಿಗೆ ಅದು ಸಿಗ್ತದೆ. ಸೊ ಅವರು ಇದನ್ನು ಪ್ರಿಫರ್ ಮಾಡ್ತಾರೆ, ಇಂಡಿಯಾ ಮಾರ್ಟ್. ಇದು ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್. ಆಯ್ತಾ? ಸೊ ಇಲ್ಲಿ ಕೆಲಸ ಬಿಟ್ಟಿರೋದು ಅದು ಟೆಲಿ ಅಸೋಸಿಯೇಟ್ ಅಂತ ಒಂದು ರೋಲಿಗೆ ಇವರು ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಕೇವಲ ಹೆಣ್ಮಕ್ಳಿಗೋಸ್ಕರ. ಆಯ್ತಾ? ಲೈಕ್ ತುಂಬಾ ಜನ ಹೆಣ್ಮಕ್ಳು ಮನೆಯಿಂದಲೇ ಮಾಡುವಂತ ಕೆಲಸ ನೋಡ್ತಾ ಇರ್ತೀರಾ, ಅವ್ರಿಗಿದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದು. ಆಯ್ತಾ? ಸೊ ಇದು ಹಾಕಿದ್ದಾರೆ ನೋಡಿ, ಹೈರಿಂಗ್ ಫೀಮೇಲ್ ಟೆಲಿಕಾಲರ್ ಫ್ರೀಲಾನ್ಸರ್. ಆಯ್ತಾ? ಟೆಲಿಕಾಲಿಂಗ್ ಜಾಬ್ ಮತ್ತೆ ಹೆಣ್ಮಕ್ಳಿಗೆ ಅಷ್ಟೇ ಇದು ಕೆಲಸ. ಓಕೆನಾ? ಗಂಡು ಮಕ್ಳಿಗೆ ಇಲ್ಲ ಇದು ಕೆಲಸ, ಓನ್ಲಿ ಹೆಣ್ಮಕ್ಳಿಗೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಅವರ ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ಹಾಕಿದ್ದಾರೆ. ಮನೆಯಿಂದಲೇ ಮಾಡುವಂತ ಕೆಲಸ ಆಯಿತು, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಅಷ್ಟೇ ಅಲ್ಲ, ಲೈಕ್ B2B ನಾನು ಹೇಳಿದೆ ಮಾರ್ಕೆಟ್ ಪ್ಲೇಸ್. ಸೊ ಇದು ಎಸ್ಪೆಷಲಿ ಯಾರಿಗೋಸ್ಕರ ಮಾಡಿರೋದು ಅಂತ ಹೇಳಿದ್ರೆ, ಲೈಕ್ ಇವಾಗ ತುಂಬಾ ಜನ ಹೆಣ್ಮಕ್ಳು ಲೈಕ್ ಮಗು ಆಗ್ತದಲ್ಲ, ಅದಾದ್ಮೇಲೆ ಕೆರಿಯರ್ ಗ್ಯಾಪ್ ತಗೊಂಡಿರ್ತಾರೆ, ಅವ್ರಿಗೆ ಎಲ್ಲೂ ಕೆಲಸ ಆಗಲ್ಲ, ಅಂತವ್ರಿಗೋಸ್ಕರ ಇದು ಮಾಡಿರೋದು. ಆಯ್ತಾ? ಸೊ ನೋಡಿ, ಮದರ್ ರಿಟರ್ನಿಂಗ್ ಟು ವರ್ಕ್, ಎಲ್ಲೂ ಕೆಲಸ ಸಿಗಲ್ಲ ಅಲ್ಲ, ಅವ್ರು ಇದನ್ನ ಮಾಡ್ಕೋಬಹುದು. ಇಲ್ಲ ಹೋಮ್ ಮೇಕರ್ಸ್, ಹೌಸ್ ವೈಫ್ಸ್ಗಳು, ಅಂದ್ರೆ ಔಟ್ ಸೈಡ್ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ನೋಡಿ, ಅವ್ರಿಗೆ ಇದು ಮಾಡಿರೋದು. ಸ್ಟೂಡೆಂಟ್ಸ್ಗಳು ಮತ್ತೆ ಈಗ ಎಕ್ಸ್ಪೀರಿಯನ್ಸ್ ಇದೆ, ಕೆಲಸ ಕಳ್ಕೊಂಡಿದ್ದೀರಾ ಅವರು ಮಾಡ್ಬೋದು. ಇಲ್ಲ ಅಂತಂದ್ರೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಪಾರ್ಟ್ ಟೈಮ್ ಹುಡುಕ್ತಾ ಇದ್ರೆ ಅವರು ಕೂಡ ಮಾಡ್ಬೋದು. ಇದು ಬೇಸಿಕಲಿ ಪಾರ್ಟ್ ಟೈಮ್ ಕೆಲಸ. ಆಯ್ತಾ? ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂತ ಕೆಲಸ. ಆಲ್ರೆಡಿ 5,000ಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆಸ್ ಅ ಫ್ರೀಲಾನ್ಸರ್ ಟೆಲಿಕಾಲರ್ ಆಗಿ. ಓಕೆನಾ? ಸೊ ನಿಮ್ಗೆ ಇಷ್ಟ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಸೊ ಕೆಳಗೆ ಬರುವ ಏನಾದ್ರು ರಿಕ್ವೈರ್ಮೆಂಟ್ ಬೇಕು ಅಂತ ನೋಡುವ. ಆಯ್ತಾ? ಬೀಯಿಂಗ್ ಫ್ಲೂಯೆಂಟ್ ಇನ್ ಬೋತ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಅಂಡ್ ಹಿಂದಿ. ಹಿಂದಿ ಮತ್ತೆ ಇಂಗ್ಲಿಷ್ ನಿಮಗೆ ಮ್ಯಾನೇಜ್ ಮಾಡುವಷ್ಟು ಮಾತಾಡ್ಲಿಕ್ಕೆ ಗೊತ್ತಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಆಯ್ತಾ? ಡೆಡಿಕೇಟೆಡ್ ಮೊಬೈಲ್ ನಂಬರ್ ಆರ್ ಸಿಮ್ ಫಾರ್ ದ ಫ್ರೀಲಾನ್ಸರ್ ವರ್ಕ್. ಆಯ್ತಾ? ಒಂದು ನಿಮ್ಮ ಹತ್ರ ಡೆಡಿಕೇಟೆಡ್ ಸಿಮ್ ಇರಬೇಕು. ಏನಕ್ಕಂತ ನಿಮ್ಮದೇ ಮೊಬೈಲಲ್ಲಿ ಮಾತಾಡೋಕೆ ಹೋಗಬೇಡಿ. ಇದು ಒಂದು ಹೊಸತು ನಂಬರ್ ತಗೊಂಡು ಇದಕ್ಕೆ ಯೂಸ್ ಮಾಡಿ ನೀವು. ಆಯ್ತಾ? ನೆಕ್ಸ್ಟ್, ಅಬಿಲಿಟಿ ಟು ವರ್ಕ್ ಅಟ್ಲೀಸ್ಟ್ 3 to 4 hours ಎವ್ರಿ ಡೇ. ಆಯ್ತಾ? 3 ರಿಂದ 4 ಗಂಟೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ಬೇಕು ಇಲ್ಲಿ. ಆಯ್ತಾ? ಮಿನಿಮಮ್. ಆಯ್ತಾ? ಅಂತಂದ್ರೆ ಪಾರ್ಟ್ ಟೈಮ್, ಎನಿ ಟೈಮ್. ನೀವು ಇವಾಗ 3 to 4 hours ಅಂತ ಹೇಳಿದ್ರೆ ಬೆಳಿಗ್ಗೆ ಫ್ರೀ ಇದ್ರೆ ಬೆಳಿಗ್ಗೆ ಮಾಡ್ಬೋದು. ಕಂಟಿನ್ಯೂಸ್ ಬೇಕಾಗಿಲ್ಲ, ಬೆಳಿಗ್ಗೆ ಒಂದು ಗಂಟೆ, ಆಫ್ಟರ್ನೂನ್ 1 ಗಂಟೆ, ರಾತ್ರಿ 1 ಗಂಟೆ, ಆ ಥರ ಕೂಡ ಮಾಡ್ಬೋದು ನೀವು. ಆಯ್ತಾ? ನಿಮ್ಮ ಫ್ರೀ ಟೈಮಲ್ಲಿ. ಓನಿಂಗ್ ಅ ಪರ್ಸನಲ್ ಕಂಪ್ಯೂಟರ್, ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇರಬೇಕು, ಮತ್ತೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಮತ್ತೆ ಚಂದ ಇಂಟರ್ನೆಟ್ ಇರಬೇಕು ಕೆಲಸ ಮಾಡಲಿಕ್ಕೆ. ಆಯ್ತಾ? ಮತ್ತೆ ನಿಮ್ಮ ಹತ್ರ ವ್ಯಾಲಿಡ್ ಪ್ಯಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್ ಬೋತ್ ಇಂಟರ್ಲಿಂಕ್ಡ್ ಆನ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್. ಏನಕ್ಕಂತ ಹೇಳಿದ್ರೆ
ಎಲ್ಲಿ ಹೋದ್ರೂ ಕೂಡ ಇವಾಗ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಯಾರು ಮಾಡಿಸ್ಕೊಳ್ಳಿಲ್ಲ ಅವ್ರು ಬೇಗ ಮಾಡಿಸ್ಕೊಳ್ಳಿ. ಏನಕ್ಕಂತಂದ್ರೆ ನೀವು ಜಾಬ್ ಅಂತ ಹೇಳಿದ್ಕೂಡ್ಲೆ ಪ್ಯಾನ್ ಬೇಕೇ ಬೇಕು. ಏನಕ್ಕಂತಂದ್ರೆ ಟ್ಯಾಕ್ಸ್ ಪರ್ಪಸ್‌ಗೋಸ್ಕರ ಪ್ಯಾನ್ ಕಾರ್ಡ್ ಕೇಳೇ ಕೇಳ್ತಾರೆ. ಓಕೆನಾ? ಸೊ ಇದು ಜೆನ್ಯೂನ್ ಪ್ಲಾಟ್‌ಫಾರ್ಮ್. ಇಲ್ಲಿ ನಿಮ್ಗೆ ಕೊಟ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ. ಬ್ಯಾಂಕ್ ಅಕೌಂಟ್ ಇನ್ ಯುವರ್ ನೇಮ್ ದಟ್ ಈಸ್ ಆಕ್ಟಿವ್ ಆಂಡ್ ವ್ಯಾಲಿಡ್. ನಿಮ್ಮ ನೇಮಲ್ಲೇ ಬ್ಯಾಂಕ್ ಅಕೌಂಟ್ ಇರಬೇಕು. ಬೇರೆಯವ್ರದ್ದು ನೇಮ್ ಇದ್ದು ಬ್ಯಾಂಕ್ ಅಕೌಂಟ್ ನೀವು ಇಲ್ಲಿ ಲಿಂಕ್ ಮಾಡೋಕ್ಕಿಲ್ಲ. ನಿಮ್ಮದೇ ಅಕೌಂಟ್ ಇರಬೇಕು. ಆಯ್ತಾ? ಪೊಸಿಷನ್ ಆಫ್ ಆಂಡ್ರಾಯ್ಡ್ ಫೋನ್. ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇರಬೇಕು. ಆಯ್ತಾ? ಸೊ ಇಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ಥರ ಇರ್ತದೆ ನೋಡುವ. ಫಸ್ಟ್ ನಿಮ್ದು ಇನ್ಫಾರ್ಮೇಷನ್ ಎಲ್ಲ ಪ್ರೊವೈಡ್ ಮಾಡಬೇಕಾಗ್ತದೆ. ಆಯ್ತಾ? ಫಾರ್ಮಲ್ಲಿ. ಅದಾದ್ಮೇಲೆ ಒಂದು ಸ್ಮಾಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ. ಅದು ನಾನು ನಿಮಗೆ ಹೆಲ್ಪ್ ಮಾಡುತ್ತೀನಿ. ಓಕೆನಾ? ಅದಾದ್ಮೇಲೆ ಕ್ರಿಯೇಟ್ ಯುವರ್ ಸೆಲ್ಫಿ ವಿಡಿಯೋ ಇನ್ ಅ ಸ್ಪೆಸಿಫೈಡ್ ಫಾರ್ಮೆಟ್ ಆ್ಯಂಡ್ ಅಪ್ಲೋಡ್ ಇಟ್ ಇನ್ ಅಪ್ಲಿಕೇಶನ್ ಫಾರ್ಮ್. ಅದಾದ್ಮೇಲೆ ನಿಮ್ದೊಂದು ವಿಡಿಯೋ ಕ್ರಿಯೇಟ್ ಮಾಡೋದಿರ್ತದೆ. ಆಯ್ತಾ? ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅದಾದ್ಮೇಲೆ ಕೀಪ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ ಲೈಕ್ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಅಕೌಂಟ್. ಆಯ್ತಾ? ರೆಡಿ ಟು ಅಪ್ಲೋಡ್. ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಕೆಲಸ ಆಗ್ತದೆ. ಆಯ್ತಾ? ಏನೆಲ್ಲ ಇವ್ರು ಬೆನಿಫಿಟ್ ಕೊಡ್ತಾರೆ ನೋಡೋಣ. ಆಪರ್ಚುನಿಟಿ ಟು ಅರ್ನ್ ಅಪ್ ಟು 25,000 ಪರ್ ಮಂತ್. ಆಯ್ತಾ? ಒಂದು ಒಳ್ಳೆ ಆಪರ್ಚುನಿಟಿ. 25,000 ತನಕ ನೀವು ತಿಂಗಳಿಗೆ ದುಡಿಬೋದು ಇಲ್ಲಿ. ಆಯ್ತಾ? ಕಂಪ್ಲೀಟ್ಲಿ ಮನೆಯಲ್ಲೇ ಮಾಡುವಂತ ಕೆಲಸ. ಮತ್ತೆ ವೀಕ್ಲಿ ಸ್ಯಾಲ್ರಿ ಪೇಔಟ್ ಅಂತೆ. ವಾರ ವಾರ ಹಣ ಕೊಡ್ತಾರೆ. ಮಂತ್ಲಿ ವೇಟ್ ಮಾಡಬೇಕಾಗಿಲ್ಲ ನೀವು. ವಾರ ವಾರಕ್ಕೆ ಹಣ ಕೊಡ್ತಾರೆ. ನೀವು ಎಷ್ಟು ಕೆಲಸ ಮಾಡಿರ್ತೀರ ಅಷ್ಟು ನಿಮಗೆ ವಾರದಲ್ಲಿ ಹಣ ಸಿಗ್ತದೆ. ಆಯ್ತಾ? ಇದು ಬೇಸಿಕ್ ಟೆಲಿಕಾಲಿಂಗ್ ಜಾಬ್. ನಂಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಟೆಲಿಕಾಲಿಂಗ್ ಜಾಬ್ ಇದೆ ತಿಳಿಸಿ ಅಂತ. ಸೊ ಇದು ಟೆಲಿಕಾಲಿಂಗ್ ಜಾಬ್. ಆಯ್ತಾ? ಯಾವುದೇ ತರದ ಸೇಲ್ಸ್ ಟಾರ್ಗೆಟ್ ಇಲ್ಲ. ಫಸ್ಟಿಗೆ ಹೇಳಿದ್ದಾರೆ ಯಾವುದೇ ತರದ ಸೇಲ್ಸ್ ಜಾಬ್ ಅಲ್ಲ ಇದು. ಸೇಲ್ಸ್ ಟಾರ್ಗೆಟ್ ಇಲ್ಲ ನಿಮಗೆ. ಆಯ್ತಾ? ಸೊ ನೆಕ್ಸ್ಟ್ ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಮಾಡುವಂತ ಕೆಲಸ. ನಾನು ಹೇಳಿದನಲ್ಲ, ನೀವು ಯಾವಾಗ ಫ್ರೀ ಇರ್ತೀರಾ, ಬೆಳಿಗ್ಗೆನ, ಮಧ್ಯಾಹ್ನ, ನೈಟಾ, ಆ ಟೈಮಲ್ಲಿ ಮಾಡುವಂತ ಕೆಲಸ. ರೆಗ್ಯುಲರ್ ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್. ಟ್ರೈನಿಂಗ್ ಕೂಡ ನಿಮ್ಗೆ ಅವರು ಕೊಡ್ತಾರೆ. ಆಯ್ತಾ? ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆಯ್ತಾ? ನಿಮಗೆ ಡೌಟ್ಸ್ ಇದ್ರೆ ಇಲ್ಲಿ ಹಾಕಿದ್ದಾರೆ ನೋಡಿ, ಅದನ್ನು ನೀವು ನೋಡ್ಕೋಬಹುದು. ಆಯ್ತಾ? ಏನಾದರೂ ಡೌಟ್ಸ್ ಇದ್ರೆ. ಸೊ ಇಷ್ಟು ಟೈಮ್ ತಗೋತಾರೆ ಟ್ರೈನಿಂಗ್ಗೆ. 2 days ಸೆಲ್ಫ್ ಟ್ರೈನಿಂಗ್ ಇರ್ತದೆ. ಜಸ್ಟ್ ಅದನ್ನು ನಿಮಗೆ ಒಂದು ವಿಡಿಯೋ ಕೊಡ್ತಾರೆ, ಅದನ್ನು ನೋಡುವಂಥದ್ದು. ನಿಮಗೆ ಅರ್ಥ ಆಗುತ್ತೆ ಏನು ಕೆಲಸ ಅಂತ. ಆಯ್ತಾ? ಸೊ ಬೇಕಾದ್ರೆ ನೀವು ರೆಫರ್ ಮಾಡ್ಕೋಬಹುದು ಅಂತ ಹಾಕಿದ್ದಾರೆ. ಅಂತ ಹೇಳಿದ್ರೆ ಡೈಲಿ ನೀವು ಏನಿಲ್ಲ ಅಂತ ಹೇಳಿದ್ರು ಚಂದ ಮಾಡಿ ಕೆಲಸ ಮಾಡಿದ್ರೆ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ, 1,000 ರೂಪಾಯಿ ದಿನಕ್ಕೆ ದುಡಿಬೋದು ನೀವು. ಆಯ್ತಾ? ನೆಕ್ಸ್ಟ್ ಹೌ ಮೆನಿ ಅವರ್ಸ್, ಅದೇ 3 to 4 ಅವರ್ಸ್ ಅಂತ ಹಾಕಿದ್ದಾರೆ. ಆಯ್ತಾ? ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇಲ್ಲಿ ನೀವು ನೋಡ್ಕೋಬಹುದು. ಆಯ್ತಾ? ಸೊ ಟ್ರೈನಿಂಗ್ ಅಲ್ಲಿ ಯಾವುದೇ ತರ ನಿಮಗೆ ಹಣ ಕೊಡಲ್ಲ ಅವರು. ಟ್ರೈನಿಂಗ್ ಅಂತ ಹೇಳಿದ್ರೆ ಸೆಲ್ಫ್ ಟ್ರೈನಿಂಗ್ ಗೈಸ್. ಒಂದು ವಿಡಿಯೋನ ಏನೋ ಕೊಡ್ತಾರೆ, ಡಾಕ್ಯುಮೆಂಟ್ ಕೊಡ್ತಾರೆ, ಅದನ್ನು ನೀವು ನೋಡುವಂಥದ್ದು. ನಿಮ್ಗೆಲ್ಲ ಅರ್ಥ ಆಗುತ್ತೆ ಅದರಲ್ಲಿ. ಆಯ್ತಾ? ಅಷ್ಟೇ ಆದ್ರೆ ಸಾಕು, ಅದು ಟ್ರೈನಿಂಗ್ ನಿಮಗೆ. ಮತ್ತೆ ಡೈರೆಕ್ಟ್ ಇಲ್ಲಿ ಕೆಲಸಕ್ಕೆ ಮಾಡುವಂಥದ್ದು. ಇಲ್ಲಿ ಕೆಲಸ ಸಿಕ್ಕೇ ಸಿಗ್ತದೆ ನಿಮಗೆ. ಆಯ್ತಾ? ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ಕೆಲಸ ಸಿಕ್ಕೇ ಸಿಗ್ತದೆ. ಯಾರಿಗೆ ಅರ್ಜೆಂಟ್ ಇರ್ತದೆ ಕೆಲಸಕ್ಕೆ ಅವ್ರು ಇದು ಸ್ಟಾರ್ಟ್ ಮಾಡ್ಕೋಬಹುದು ಗೈಸ್. ಸೊ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಾ ನೋಡಿ, ಇದಕ್ಕೆ ಒತ್ತಿ. ಇದಕ್ಕೆ ಒತ್ತಿದ ಕೂಡ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಅವರ ಅಸೋಸಿಯೇಟ್ ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ಹಾಕಿದ್ದಾರೆ. ಆಲ್ರೆಡಿ ನಾನು ನಿಮ್ಗೆ ಇದು ಹೇಳಿದ್ದೀನಿ. ಆಯ್ತಾ? ಸೇಮ್ ಇಲ್ಲಿ ವಾಪಸ್ ಹಾಕಿದ್ದಾರೆ. ಇದು ಬೇಡ ಅಂತ ಅನ್ಕೊಂತೀನಿ. ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆಯಲ್ಲ, ಇದಕ್ಕೆ ಒತ್ತಿ. ಆವಾಗ ಒಂದು ಗೂಗಲ್ ಅಕೌಂಟ್ ಇಂದ ನೀವು ಲಾಗಿನ್ ಆಗಬೇಕಾಗ್ತದೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ. ಆವಾಗ ಈ ತರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆಯ್ತಾ? ಫಸ್ಟ್ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್. ನಾನು ಸುಷ್ಮಿತಾ. ಆಯ್ತಾ? ಮೊಬೈಲ್ ನಂಬರ್ ನಿಮ್ದು ಕರೆಕ್ಟ್ ಹಾಕಿ ಇಲ್ಲಿ. ಸೊ ನಾನೊಂದು ರ್ಯಾಂಡಮ್ ಆಗಿರೋ ನಂಬರ್ ಹಾಕ್ತೀನಿ, ನೀವು ಕರೆಕ್ಟ್ ಆಗಿ ಹಾಕಿ. ಆಯ್ತಾ? ನಾನು ರ್ಯಾಂಡಮ್ ಆಗಿ ನಂಬರ್ ಹಾಕಿದ್ದೀನಿ. ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಸೇಮ್ ನಂಬರ್ ವಾಟ್ಸಪ್ಪಲ್ಲಿರೋ ನಂಬರ್ನೇ ಇದು ಹಾಕ್ಬೇಕು. ಏನಕ್ಕಂತಿದ್ರೆ ಫರ್ದರ್ ಕಮ್ಯುನಿಕೇಶನ್ ವಾಟ್ಸಪ್ ಥ್ರೂ ಆಗ್ತದೆ. ಆಯ್ತಾ? ಸೊ ಸೇಮ್ ನಂಬರ್ ಹಾಕಿ. ಓಕೆ. ವಾಟ್ಸಪ್ಪಲ್ಲಿರೋದು. ಸೊ ಇಲ್ಲಿ ಫೀಮೇಲ್ಸ್ಗಳ ಅಷ್ಟೇ ಇದು ಆಪರ್ಚುನಿಟಿ. ಸೊ ಫೀಮೇಲ್. ಆಯ್ತಾ? ನಿಮ್ಮದು ಡೇಟ್, ಮಂತ್, ಇಯರ್, ಡೇಟ್ ಆಫ್ ಬರ್ತ್ ಹಾಕಬೇಕಾಗ್ತದೆ ಕರೆಕ್ಟಾಗಿ. ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ. ನಾನೊಂದು ರ್ಯಾಂಡಮ್ ಆಗಿ ಡೇಟ್ ಆಫ್ ಬರ್ತ್ ಹಾಕ್ತೀನಿ. ಆಯ್ತಾ? 2020 ಅಲ್ಲಪ್ಪ, ಈಗ ಫ್ರೆಶರ್ ಅಂತ ಹೇಳಿದ್ರೆ 2003ಕ್ಕೆ ಬಾರ್ನ್ ಆಗಿರ್ಬೋದು. ಫ್ರೆಶರ್ ಆಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾರಿಡಾ ಅನ್ಮ್ಯಾರಿಡಾ ಇದು ಸ್ಪೆಸಿಫೈ ಮಾಡಿ. ಇದಕ್ಕೇನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಮ್ಯಾರಿಡ್ ಅಂತ ಹೇಳಿದ್ರು ಪ್ರಾಬ್ಲಮ್ ಆಗಲ್ಲ. ಆಯ್ತಾ? ನಿಮ್ದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಹಾಕಿ, ಮತ್ತೆ ಪ್ಯಾನ್ ಕಾರ್ಡ್ ಕರೆಕ್ಟಾಗಿ ಹಾಕಿ, ಮತ್ತೆ ನಿಮಗೆ ಯಾವ್ದು ಭಾಷೆ ಗೊತ್ತು ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಇವಾಗ ಹಿಂದಿ, ಇಂಗ್ಲೀಷ್ ಸೆಲೆಕ್ಟ್ ಮಾಡಿ. ಆಯ್ತಾ? ಅದು ಬಿಟ್ಟು ನಿಮಗೆ ಕನ್ನಡ ಗೊತ್ತು, ತೆಲುಗು ಗೊತ್ತು ಅಂತ ಹೇಳಿದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಇಲ್ಲ, 3 ಆಪ್ಷನ್ ಅಷ್ಟೇ ಸೆಲೆಕ್ಟ್ ಮಾಡಲಿಕ್ಕಿರೋದು. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಸ್ಪೆಷಲಿ ಏಬಲ್ಡ್ ಅಂತ ಕೇಳ್ತಾ ಇದ್ದಾರೆ. ಹೌದು ಅಂತ ಹೇಳಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಿ. ಅದಾದ್ಮೇಲೆ ನಿಮ್ದು ಇಲ್ಲಿ ಫೋಟೋ ಹಾಕಿ. ಒಂದು ಚೆನ್ನಾಗಿರೋದೊಂದು ಫೋಟೋ ಹಾಕ್ಬಿಡಿ ನಿಮ್ದು. ಆಯ್ತಾ? ನಾನು ಒಂದು ಫೋಟೋ ಹಾಕ್ಬಿಟ್ಟೆ ಸುಮ್ಮನೆ. ಎಲ್ಲ ಆದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ.
ಫಿಲ್ ಮಾಡಿದ್ಮೇಲೆ ನಿಮಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ದಿಸ್ ಫಾರ್ಮ್ ಇನ್ಕ್ಲೂಡ್ ಆಪ್ಟಿಟ್ಯೂಡ್ ಟೆಸ್ಟ್ ಡಿಸೈನ್ ಟು ಅಸೆಸ್ ಯುವರ್ ನ್ಯಾಚುರಲ್ ಅಬಿಲಿಟಿ ಅಂಡ್ ಪೊಟೆನ್ಷಿಯಲ್ ಫಾರ್ ಸಕ್ಸಸ್. ಪ್ಲೀಸ್ ಅಟೆಂಪ್ಟ್ ದಿಸ್ ಟೆಸ್ಟ್ ಇನ್ ಒನ್ ಗೋ ಫಾರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಟೆಸ್ಟ್ ಕ್ರೆಡೆನ್ಷಿಯಲ್ ವಿಲ್ ರಿಸೀವ್ಡ್ ಆನ್ ಯುವರ್ ಕರೆಂಟ್ ಇಮೇಲ್ ಅಡ್ರೆಸ್. ಕ್ರೆಡೆನ್ಷಿಯಲ್ ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್ಗೆ ಬರ್ತದೆ ಆಯ್ತಾ. ನೆಕ್ಸ್ಟ್ ಟೆಸ್ಟ್ ವುಡ್ ಕವರ್ 10 ಕ್ವಶನ್ ರಿಲೇಟೆಡ್ ಟು ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್ ಅಂಡ್ ವರ್ಬಲ್ ಎಬಿಲಿಟಿ ಆಯ್ತಾ. 10 ಕ್ವಶನ್ಸ್ ಇರ್ತದೆ, ಅದಕ್ಕೆ ನೀವು ಆನ್ಸರ್ ಮಾಡುವಂಥದ್ದು. ಆಲ್ ದ ಕ್ವಶನ್ಸ್ ಆರ್ ಮ್ಯಾಂಡೇಟರಿ, ಎಲ್ಲ ಕ್ವಶನ್ ಆನ್ಸರ್ ಮಾಡಲೇಬೇಕು. ಯೂಸ್ ಇಂಟರ್ನೆಟ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಆಯ್ತಾ. ಚಂದ ಇಂಟರ್ನೆಟ್ ಕನೆಕ್ಷನ್ ಇರೋ ಕಡೆ ಹೋಗಿ ಟೆಸ್ಟ್ ತಗೊಳ್ಳಿ. ಮತ್ತೆ ಫೈಂಡ್ ಅ ಕ್ವೈಟ್ ವೆಲ್ ಲೆಟ್ಸ್ ಪ್ಲೇಸ್ ಟು ಮಿನಿಮೈಸ್ ಡಿಸ್ಟ್ರಾಕ್ಷನ್ ಡ್ಯೂರಿಂಗ್ ದ ಟೆಸ್ಟ್ ಆಯ್ತಾ. ಸೊ ಸ್ಟಾರ್ಟ್ ಟೆಸ್ಟ್ ಅಂತ ಇದೆಯಲ್ಲ, ಇದು ಒತ್ತಿ. ಇಂಡಿಯಾ ಮಾರ್ಟ್ ಟೆಲಿ ಅಸೋಸಿಯೇಟ್ ಹೈರಿಂಗ್ ಆಪ್ಟಿಟ್ಯೂಡ್ ಟೆಸ್ಟ್ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ನಿಮಗೆ ಸೇಮ್ ಕ್ವಶನ್ ಬಂದರೆ ನೀವು ನನ್ನ ಆನ್ಸರನ್ನೇ ಕಾಪಿ ಮಾಡಿ ಆಯ್ತಾ. ಡಿಫ್ರೆಂಟ್ ಬಂದರೆ ನೀವೇನು ಮಾಡಿ, ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಕಾಪಿ ಪೇಸ್ಟ್ ಆಗಲ್ಲ ಆಯ್ತಾ. ಸೊ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಜೆಮಿನಿ ಯೂಸ್ ಮಾಡ್ಕೋಬೋದು ಆಯ್ತಾ. ಸ್ಕ್ರೀನ್ಶಾಟ್ ಇದ್ದು ಜೆಮಿನಿಲಿ ಆನ್ಸರ್ ಫೈಂಡ್ ಔಟ್ ಮಾಡಿ ಇಲ್ಲಿ ಟಿಕ್ ಹಾಕ್ಬೋದು. ನನ್ನ ಪ್ರಕಾರ ಸೇಮ್ ಕ್ವಶನ್ ಬರ್ತದೆ ಅಂತ. ಸೊ ಸೇಮ್ ಕ್ವಶನ್ ಬಂದರೆ ನಂದೇ ಕಾಪಿ ಪೇಸ್ಟ್ ಮಾಡಿ ಆಯ್ತಾ. ವಾಟ್ ಈಸ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ವಿತ್ ಸೈಡ್ಸ್ ಆಫ್ 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಆ್ಯಂಡ್ 5 ಸೆಂಟಿಮೀಟರ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 12 ಸೆಂಟಿಮೀಟರ್. ಈಸಿ ಕ್ವಶನ್ ಓಕೆನಾ. ಸೊ ವಾಟ್ ಈಸ್, ಇದು ತುಂಬ ಈಸಿ ಇದೆ ಕ್ವಶನ್ಸ್ ಆಯ್ತಾ. ವಾಟ್ ಈಸ್ ದ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 25. ಆಟೋಮೆಟಿಕ್ ಈಸಿ ಇದೆ ಕ್ವಶನ್ಸ್. ಈ ಥರ ಕ್ವಶನ್ಸ್ ಬಂದರೆ ನಾವೇ ಆನ್ಸರ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಚೂಸ್ ದ ಸೆಂಟೆನ್ಸ್ ವಿತ್ ದ ಪ್ರಾಪರ್ ಯೂಸ್ ಆಫ್ ಸೂಪರ್ಲೇಟಿವ್ ಫಾರ್ಮ್ ಆಯ್ತಾ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಶಿ ಇಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್, ಫಸ್ಟ್ ಆಪ್ಷನ್ ಆಯ್ತಾ. ಚೂಸ್ ದ ಸೆಂಟೆನ್ಸ್ ವಿತ್ ದ ಪ್ರಾಪರ್ ಯೂಸ್ ಆಫ್ ಇಂಡಿಫಿನೇಟ್ ಪ್ರೊನೌನ್ಸ್ ಆಯ್ತಾ. ಸೊ ಇದಕ್ಕೆ ಬಂದ್ಬಿಟ್ಟು ಆನ್ಸರ್, ಸೊ ಇದು ಆನ್ಸರ್ ಆಯ್ತಾ. ಇದಲ್ಲ, ಇದು ಎವ್ರಿ ಒನ್ ಒಟ್ಟಿಗೆ, ಎವ್ರಿ ಒನ್ ಈಸ್ ಇನ್ವೈಟೆಡ್ ಟು ದ ಪಾರ್ಟಿ, ಇದು ಫೋರ್ತ್ ಆನ್ಸರ್. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ವರ್ಬ್ ಇನ್ ದ ಸೆಂಟೆನ್ಸ್. ಸೊ ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ವರ್ಬ್ ಆಯ್ತಾ. ಸೊ ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಸೋಫಾ ಅಂತ ಹೇಳಿದ ವರ್ಬ್ಸ್ ಬಂದ್ಬಿಟ್ಟು ಇದು ಸ್ಲೀಪ್ಸ್. ನೆಕ್ಸ್ಟ್ ಹೂ ಈಸ್ ದ ನೋನ್ ಆಸ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಅಫ್ಕೋರ್ಸ್ ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ. ಕರೆಕ್ಟಾಗಿ ಗೊತ್ತಿಲ್ಲ ಆನ್ಸರ್. ನೆಕ್ಸ್ಟ್ ದ ಕೊನಾರ್ಕ್ ಸನ್ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್, ಇದು ಬಂದ್ಬಿಟ್ಟು ಒಡಿಸ್ಸಾ ಆನ್ಸರ್. ನೆಕ್ಸ್ಟ್ ವಾಟ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಫೌಂಡ್ ಆನ್ ದ ಅರ್ತ್. ಅಫ್ಕೋರ್ಸ್ ಇದು ಡೈಮಂಡ್, ಇದು ಕರೆಕ್ಟ್ ಗೊತ್ತು. ನೆಕ್ಸ್ಟ್ ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಗೋ ಟು ದ ಸ್ಪೇಸ್ ಅಂತ ಕೇಳ್ತಾ ಇದ್ದಾರೆ. ಬಿಟ್ಟು ಆನ್ಸರ್ ರಾಕೇಶ್ ಶರ್ಮಾ. ನೆಕ್ಸ್ಟ್ ಹೌ ಕ್ಯಾನ್ ಯು ಹ್ಯಾಂಡಲ್ ಅ ಪ್ರಾಸ್ಪೆಕ್ಟ್ ಹೂ ಆಸ್ಕ್ ಫಾರ್ ಪ್ರೈಸಿಂಗ್ ಇನ್ಫಾರ್ಮೇಶನ್ ಇಮಿಡಿಯೇಟ್ಲಿ ಆಯ್ತಾ. ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಪ್ರೊವೈಡ್ ಡೀಟೇಲ್ಡ್ ಬ್ರೇಕ್ ಡೌನ್ ಆಫ್ ಆಲ್ ಪ್ರೈಸಿಂಗ್ ಆಪ್ಷನ್. ಓಕೆ, ಸೊ ಇದು ಬಂದ್ಬಿಟ್ಟು ಆನ್ಸರ್ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಕರೆಕ್ಟ್ ಇದೆ ಅಂತ, ನನಗೂ ಗೊತ್ತಿಲ್ಲ. ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಐ ಥಿಂಕ್ ಅದು ಪಾಸ್ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಇದಕ್ಕೆ ಓಪನ್ ಆಯಿತು. ಸೊ ನೀವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಸೆಲ್ಫಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆನಾ, ನಾವು ಕರೆಕ್ಟಾಗಿ ಓದುವ ಏನಂತ ಇದು ನಾನು ನಿಮ್ಗೆ ಏನಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಕೈಂಡ್ಲಿ ರೆಫರ್ ಅ ಫಾಲೋವಿಂಗ್ ಕಾಲಿಂಗ್ ಸ್ಕ್ರಿಪ್ಟ್ ಆ್ಯಂಡ್ ರೆಕಾರ್ಡ್ ಅ and share a single video recording with your brief introduction including fill in the detail correctly as per the steps given below ಆಯ್ತಾ. steps in brief, record a selfie video with your details and given script ಆಯ್ತಾ. hint, you may choose to write down the script and use someone else phone to record the script. ಏನು ಮಾಡಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಬರ್ಕೊಂಡು ರೆಕಾರ್ಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ಆಯ್ತಾ. ಸೊ ಹೇಗಿರಬೇಕು ಸ್ಕ್ರಿಪ್ಟ್ ಅಂತ ಇಲ್ಲಿ ವಿಡಿಯೋ ಕೂಡ ತೋರಿಸಿದ್ದಾರೆ ಆಯ್ತಾ. ಇದನ್ನು ನೀವು ರೆಫರ್ ಮಾಡ್ಕೋಬಹುದು ಆಯ್ತಾ, ಹೇಗೆ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು ಅಂತ. ಸೊ ಅಪ್ಲೋಡ್ ದ ವಿಡಿಯೋ ಇನ್ ದ ಗೂಗಲ್ ಡ್ರೈವ್ ಫಾಲೋವಿಂಗ್ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ಗಿವನ್ ಬಿಲೋ ದ ರೆಫರೆನ್ಸ್ ಆಯ್ತಾ. ಸೊ ನೀವು ಏನು ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಅದರ ಲಿಂಕ್ ತಂದು ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗ್ತದೆ ಆಯ್ತಾ. ವಿಡಿಯೋದಲ್ಲಿ ಏನಿರಬೇಕು ಅಂತ ತಿಳಿಸ್ಕೊಡ್ತೀನಿ. ಮ್ಯಾಕ್ಸಿಮಮ್ 2 ನಿಮಿಷ ಇರಬೇಕು ವಿಡಿಯೋ ಆಯ್ತಾ, ಅದಕ್ಕಿಂತ ಜಾಸ್ತಿ ಇರಬಾರ್ದು. 2, 1 ಆ ಥರ ಇರಬಾರ್ದು. ಮ್ಯಾಕ್ಸಿಮಮ್ 2 ನಿಮಿಷ. ನೀವು 1 ನಿಮಿಷ, 1.5 ನಿಮಿಷ ಮಾಡಿದ್ರು ಪರವಾಗಿಲ್ಲ ಆಯ್ತಾ. ನಿಮ್ಮ ವಿಡಿಯೋದಲ್ಲಿ ಏನಿರ್ಬೇಕಂತ ಹೇಳಿದ್ರೆ ನಿಮ್ಮ ಹೆಸರು ಆಯ್ತಾ, ಮೈ ನೇಮ್ ಇಸ್ ಸುಷ್ಮಿತಾ, ಮತ್ತೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ಯಾಕೆ ನೀವು ಇದು 10th ಮಾಡಿದ್ರು ಅಪ್ಲೈ ಮಾಡ್ಬೋದು, PUC ಮಾಡಿದ್ರು ಮಾಡ್ಬೋದು, ಡಿಗ್ರಿ ಮಾಡಿದವರು ಮಾಡ್ಬೋದು ಆಯ್ತಾ. ಮತ್ತೆ ಪರ್ಸೆಂಟೇಜ್ ಎಷ್ಟಿತ್ತು, ಸೊ ನೀವೆಷ್ಟು 10th ಅಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ, ಲೈಕ್ ಒಂದು ಲೈಕ್ 30, ಈಗ ಮಿನಿಮಮ್ ನಾನು ಹೇಳ್ತಾ ಇರೋದು ಒಂದು 40% ಅದು ಹೇಳಬೇಕಾಗ್ತದೆ. ಮತ್ತೆ ಕರೆಂಟ್ ಲೊಕೇಶನ್ ಎಲ್ಲಿಂದ ನೀವು, ಐ ಆಮ್ ಲಿವಿಂಗ್ ಇನ್ ಮೈಸೂರು ಆ ಥರ ಹೇಳಬೇಕಾಗ್ತದೆ ಆಯ್ತಾ. ಸೊ ಅದ್ರ ಜೊತೆಗೆ ಇದು ಕಾಲಿಂಗ್, ಇದು ಸ್ಕ್ರಿಪ್ಟ್ ಕೂಡ ಓದಿ ಹೇಳುವಂಥದ್ದು, 2 ಒಟ್ಟಿಗೆ ಮಿಕ್ಸ್ ಮಾಡಿ ಓದಿ ಹೇಳುವಂಥದ್ದು. ಓಕೆನಾ. ಸೊ ಹೇಗಿರ್ಬೇಕಂತ ಹೇಳಿದ್ರೆ, ಹಾಯ್, ಮೈ ನೇಮ್ ಇಸ್ ಸುಷ್ಮಿತಾ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ವಿತ್
ಎಷ್ಟು ಪರ್ಸೆಂಟ್, ಲೈಕ್ 85%. ಓಕೆ, ಐ ಆಮ್ ಲಿವಿಂಗ್ ಇನ್ ಮೈಸೂರು. ಅದಾದ್ಮೇಲೆ ಕಾಲಿಂಗ್ ಸ್ಕ್ರಿಪ್ಟ್ ಓದಿ ಹೇಳಬೇಕು. ಆಯ್ತಾ? ಹಾಯ್ ನಮ್ರತಾ, ಆಮ್ ಸುಷ್ಮಿತಾ, ಕಾಲಿಂಗ್ ಟು ಆಕ್ಟಿವೇಟ್ ಯುವರ್ ಫ್ರೀ ಸೆಲ್ಲರ್ ಪ್ರೊಫೈಲ್ ಆನ್ ಇಂಡಿಯಾ ಮಾರ್ಟ್. ದಿಸ್ ಇಸ್ ಅ ಕಾಂಪ್ಲಿಮೆಂಟರಿ ಸರ್ವಿಸ್. ಟು ಆಕ್ಟಿವೇಟ್ ಯುವರ್ free seller profile, we just need to update a few basic information so that you can start getting buyers inquiry from tomorrow. बहुत से ऐसा बायर्स है जो कि आपके प्रोडक्ट परचेज करने में इंटरेस्टेड है, पर आपकी प्रोफाइल अभी इंडिया मार्ट लाइव नहीं है. आपकी फ्री सेलर प्रोफाइल को एक्टिवेट करने के लिए कम से कम 10 प्रोडक्ट्स के नाम और फोटो आपकी प्रोफाइल में ऐड करने होगी, तभी आपकी प्रोफाइल इंडिया मार्ट पर लाइव होगी. बायर्स आर मोर फैशनेटेड टू Buyers are more fascinated to the profile which have product with the photos. We can act as a lever to accelerate your revenue and help you to register exponential growth with the India Mart. आपके समय के लिए धन्यवाद. ಹ್ಯಾವ್ ಅ ಗುಡ್ ಡೇ. ಈ ತರ ಒಂದು ರೆಕಾರ್ಡ್ ಮಾಡಬೇಕು. ನೀವು ಎಂತ ಮಾಡ್ಬೇಕಂದ್ರೆ ಒಂದು ಮೊಬೈಲ್ ತಗೊಳ್ಳಿ ನಿಮ್ದು, ಮತ್ತೆ ಈ ತರ ರೆಕಾರ್ಡ್ ಮಾಡಿ. ಓಕೆನಾ? ಇಷ್ಟು ರೆಕಾರ್ಡ್ ಮಾಡಿ. ನಾನು ಹೇಳ್ದಲ್ಲ ಫಸ್ಟ್ಗೆ ಇದು ಹೇಳಬೇಕು. ನಾನು ಹೇಳ್ದಲ್ಲ ನಿಮ್ಗೆ ಯಾವ ತರ ಹೇಳೋದಂತ, ಅದು ಹೇಳಿ ಆದ್ಮೇಲೆ ಇದು ಸ್ಕ್ರಿಪ್ಟ್ ಓದಿ ಹೇಳಿ ನೀವು ರೆಕಾರ್ಡ್ ಮಾಡಿ. ಆಯ್ತಾ? ನಿಮ್ಮ ಮುಖ ಇರಬೇಕು, ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಆಯ್ತಾ ಇರಬೇಕು. ಅದು ರೆಕಾರ್ಡ್ ಮಾಡಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಗೂಗಲ್ ಡ್ರೈವ್, ನಿಮ್ಮ ಮೊಬೈಲ್ ಎಲ್ಲರದ್ದು ಗೂಗಲ್ ಡ್ರೈವ್ ಇದೆ ಅಂತ ಅನ್ಕೊಂಡಿದ್ದೀನಿ. ಆಯ್ತಾ? ನಾನು ಲ್ಯಾಪ್ಟಾಪ್ ಅಲ್ಲಿ ಮಾಡಿ ತೋರಿಸ್ತೀನಿ. ಆಟೋಮೆಟಿಕ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಇಲ್ಲ ಅಂತಂದ್ರೆ ಇದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಯ್ತಾ? ಇನ್ಸ್ಟಾಲ್ ಮಾಡಿಕೊಂಡು ನೀವೇನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ನೀವು ಏನು ವಿಡಿಯೋ ಮಾಡಿರ್ತೀರಿ ನೋಡಿ ನಿಮ್ಮ ಮೊಬೈಲಲ್ಲಿ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ನ್ಯೂ ಅಂತ ಹಾಕಿ ಫೈಲ್ ಅಪ್ಲೋಡ್. ಆಯಿತಾ? ಸೊ ನಾವು ಏನು ವಿಡಿಯೋ ಮಾಡಿದ್ದಾರೆ ನೋಡಿ, ನಾನು ಜಸ್ಟ್ ಒಂದು ಫೋಟೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಫೈಲ್ ಮಾಡಲ್ಲ, ತುಂಬ ಟೈಮ್ ತಗೋತದೆ. ಸೊ ನಾನು ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಯಿತಾ? ನೀವು ಇಲ್ಲಿ ಏನು ಮಾಡ್ಬೇಕಂತಂದ್ರೆ ನೀವು ಏನು ವಿಡಿಯೋ ಮಾಡಿದ್ರೆ ನೋಡಿ ಅದು ಅಪ್ಲೋಡ್ ಮಾಡಬೇಕಾಗ್ತದೆ. ಆಯಿತಾ? ಸೊ ಅದು ಅಪ್ಲೋಡ್ ಆದಮೇಲೆ ಇಲ್ಲಿ 3 ಡಾಟ್ಸ್ ಕಾಣ್ತದ, ಇದನ್ನು ಒತ್ತಬೇಕು. ಇದು ಒತ್ತಿ ಅಂತ ಕಾಣ್ತದ ನಿಮಗೆ, ಇದು ಒತ್ತಿ. ಶೇರ್ ಅಲ್ಲಿ ಕಾಪಿ ದ ಲಿಂಕ್ ಅಂತ ಕಾಣ್ತದ, ಇದನ್ನು ಒತ್ತಿ. ಇದನ್ನ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಆಯ್ತಾ? ಸೊ ಇದು ನಿಮ್ದು ವಿಡಿಯೋದು ಲಿಂಕ್, ಯುನೀಕ್ ಲಿಂಕ್. ಓಕೆನಾ? ಸೊ ಈ ತರ ಎಲ್ಲ ವಿಡಿಯೋ, ಇದು ಸ್ಕ್ರಿಪ್ಟ್ ಹೇಳಿ ವಿಡಿಯೋ ಮಾಡಿ ಗೂಗಲ್ ಡ್ರೈವಿಗೆ ಅಪ್ಲೋಡ್ ಮಾಡಬೇಕು. ಇಲ್ಲಿ 3 ಡಾಟ್ ಒತ್ತಿ, ಇಲ್ಲಿ ಶೇರ್ಗೆ ಹೋಗಿ, ಇಲ್ಲಿ ಕಾಪಿ ಲಿಂಕ್ ಮಾಡಿ, ಇಲ್ಲಿ ಅಪ್ಲೋಡ್ ಮಾಡಬೇಕು. ಅವಾಗ ನಿಮ್ದು ಇಲ್ಲಿ ವಿಡಿಯೋ ಲಿಂಕ್ ಪೋಸ್ಟ್ ಆಗ್ತದೆ, ಅದನ್ನ ಅವರು ನೋಡ್ತಾರೆ. ಓಕೆನಾ? ಸೊ ಇದೇನಾದರೂ ಬೈ ಡಿಫಾಲ್ಟ್ ಇದು ನಿಮ್ಗೆ ಆಟೋಮೆಟಿಕ್ ಆಗಿ ಇದಾಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈ ಥರ ಮಾಡಿ ನೀವು ಸಬ್ಮಿಟ್ ಮಾಡುವಂಥದ್ದು. ಆಯಿತಾ? ಇದು ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡಿ. ಸೊ ಇದು ಆಯಿತು. ಆಯಿತಾ? ಆಪ್ಟಿಟ್ಯೂಡ್ ಟೆಸ್ಟ್ ಆಯಿತು ಮತ್ತು ವಿಡಿಯೋ ಸಬ್ಮಿಷನ್ ಆಯಿತು. ಇವಾಗ ನಿಮ್ಮದು ಎಜುಕೇಷನ್ ಎಷ್ಟು ಓದಿದ್ದೀರಾ ಅದು ಇಲ್ಲಿ ಹಾಕಬೇಕಾಗ್ತದೆ. ಆಯಿತಾ? ಸೊ ಇಲ್ಲಿ ಯಾವ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಕರ್ನಾಟಕ. ಆಯಿತಾ? ನೀವು ಯಾವ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ. ಎಷ್ಟು ಪರ್ಸೆಂಟೇಜ್? ನಾನು 80% ಅಂತ ಹಾಕ್ತಾ ಇರೋದು. ಕೋರ್ಸ್ ನೇಮ್ ಇದು ಹಾಕಿ, ಇಯರ್ ಆಫ್ ಪಾಸಿಂಗ್ ಯಾವಾಗ ಪಾಸ್ ಔಟ್ ಆದರೆ ಅದು ಇಲ್ಲಿ ಹಾಕಿ. ಆಯಿತಾ? ನಂಗೆ ಯಾವಾಗ ಪಾಸ್ ಔಟ್ ಇದು ಹಾಕಿ ಇಲ್ಲಿ. ಸಾರಿ 2016 ಅಂತ ಹಾಕ್ತಾ ಇದ್ದೀನಿ. ಸೊ ನಿಮ್ಮದು ಪಾಸ್ ಔಟ್ ಇಯರ್ ಹಾಕಿ ಗೈಸ್. ನಾನೊಂದು ರ್ಯಾಂಡಮ್ ಆಗಿ ಆಗ್ತಾ ಇರೋದು. ಇದು ಪಾಸ್ ಔಟ್ ಇಯರ್ ಹಾಕಿ, ಮತ್ತು ನಿಮ್ದು ಇಲ್ಲಿ ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಆಯಿತಾ? ಮಾರ್ಕ್ ಶೀಟ ಇಲ್ಲ NOC ಅಂತ ಹಾಕಬೇಕಾಗ್ತದೆ, ಯಾವುದಾದ್ರೂ ಒಂದು. ನಾನು ಸುಮ್ಮನೆ ಇಲ್ಲಿ ಯಾವುದಾದ್ರೂ ಒಂದು ಹಾಕಿದ್ದೀನಿ. ಆಯಿತಾ? ಸೊ ಅಪ್ಲೋಡ್ ಮಾಡಿದೆ. ಓಕೆ, ಅದಾದಮೇಲೆ ಇದು ಆಗಲ್ಲ ಅಂತ ಹೇಳಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಒತ್ತಿ. ಅವಾಗ ಇದು ಆಟೋಮೆಟಿಕ್ ಆಗಿ ಎನೇಬಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನನಗೆ ಅಲ್ಲಿ ಕೂಡ ಈ ಥರನೇ ಆಯಿತು. ಸ್ವಲ್ಪ ಇಶ್ಯೂ ಇದೆ ಅವರದ್ದು ಇದರಲ್ಲಿ. ಸ್ವಲ್ಪ ಇಶ್ಯೂ ಇದೆ ಇವರ ಸೈಟಲ್ಲಿ ಗೈಸ್. ಕರ್ನಾಟಕ ಬೋರ್ಡ್ 85 ಇಲ್ಲಿ ಅಪ್ಲೋಡ್ ಮಾಡಿ. ನಾನು ಸುಮ್ಮನೆ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ, ನೀವು ಕರೆಕ್ಟಾಗಿ ಮಾರ್ಕ್ ಶೀಟ್ ನಿಮ್ಮದು ಅಪ್ಲೋಡ್ ಮಾಡಬೇಕಾಗ್ತದೆ. ಸೇವ್. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ.
ಸೇವ್ ಆ್ಯಂಡ್ ಕಂಟಿನ್ಯೂ ಆಯಿತಾ. ಸೊ ಏನಾದರೂ ವರ್ಕ್ ಮಾಡಿದರೆ ಇದು ಸ್ಪೆಸಿಫೈ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಐ ಡು ನಾಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್. ಸೇವ್ ಆ್ಯಂಡ್ ಕಂಟಿನ್ಯೂ. ಓಕೆ, ನಿಮ್ದು ಇಲ್ಲಿ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಇದು ವೆರಿಫೈ ಮಾಡ್ಕೋಬೇಕಾಗ್ತದೆ ನೀವು, ಆಯಿತಾ. ವೆರಿಫೈ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಮದು KYC ವೆರಿಫಿಕೇಷನ್ ಇರ್ತದೆ. ಸೊ ನೀವು ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕಾಗ್ತದೆ, ಆಯಿತಾ. ಇದು ವೆರಿಫೈ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ. ಅದಾದಮೇಲೆ ನಿಮ್ಮದು ಬ್ಯಾಂಕ್ ಆ್ಯಂಡ್ ಅದರ್ ಡೀಟೇಲ್ಸ್ ಕೇಳ್ತಾರೆ, ಅದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅದು ಅಪ್ಲೋಡ್ ಮಾಡಿದ ಮೇಲೆ ಎಲ್ಲ ಸಬ್ಮಿಟ್ ಆಗುತ್ತೆ, ಆಯಿತಾ. ಸಬ್ಮಿಟ್ ಆದಮೇಲೆ ಒಂದು 2-3 ಡೇಸಲ್ಲಿ ನೋಡ್ತಾರೆ ಅವರು, ಮತ್ತು ನಿಮಗೆ ವಾಟ್ಸಪ್ ಫರ್ದರ್ ಕಮ್ಯುನಿಕೇಷನ್ ವಾಟ್ಸಪ್ ಮತ್ತು ಇಮೇಲ್ಗೆ ಮಾಡ್ತಾರೆ. ನಾನು ನಿಮಗೆ ಎಲ್ಲ ಮಾಹಿತಿನ ಕೊಟ್ಟೆ, ಲೈಕ್ ಹೇಗೆ ಅಪ್ಲೈ ಮಾಡೋದು, ಅಸೆಸ್ಮೆಂಟ್ ಟೆಸ್ಟ್ ವಿತ್ ಆನ್ಸರ್ಸ್ ಎಲ್ಲ ಕೊಟ್ಟೆ. ಸೊ ಇದೆಲ್ಲ ಆದಮೇಲೆ ನಿಮಗೆ ಟ್ರೈನಿಂಗ್ಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ವಾಟ್ಸಪ್ ಇಲ್ಲ ಮೇಲ್ ಥ್ರೂ, ಆಯಿತಾ. ಟ್ರೈನಿಂಗ್ ನೀವು ಅಟೆಂಡ್ ಆಗಬೇಕು. ಟ್ರೈನಿಂಗ್ ಅಟೆಂಡ್ ಆಗಿ ಸ್ವಲ್ಪ ಅದು ಮೋಸ್ಟ್ಲಿ ಟ್ರೈನಿಂಗಲ್ಲಿ ಕ್ವಶನ್ ಆನ್ಸರ್ ಇರ್ತದೆ, ಅದಕ್ಕೆ ನೀವು ಆನ್ಸರ್ ಮಾಡೋದು ಈಸಿ ಇರ್ತದೆ, ಏನು ಕಷ್ಟ ಇರಲ್ಲ. ಸೊ ಅದು ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಆರಾಮಾಗಿ. ಎಲ್ಲ ಅರ್ಜೆಂಟಾಗಿ ಕೆಲಸ ಹುಡುಕ್ತಾ ಇದ್ದೀರಾ, ಅವ್ರು ಇದಕ್ಕೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಮತ್ತು ಯಾವುದಾದ್ರು ಸೇಲ್ಸ್ ಕೆಲಸ ಅಲ್ಲ ಇದು, ಆಯಿತಾ. ನಿಮಗೆ ಸೇಲ್ಸ್ ಏನೋ ಟಾರ್ಗೆಟ್ ಏನೂ ಇರಲ್ಲ, ಆಯಿತಾ. ಬೇಸಿಕಲಿ ಟೆಲಿಕಾಲಿಂಗ್ ಕೆಲಸ ಅಷ್ಟೇ. ಓಕೆ, ಸೊ ಇದಾಗಿತ್ತು ಇವತ್ತಿದು ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಕಷ್ಟಪಟ್ಟು ಕೆಲಸ ಹುಡುಕ್ತಾ ಇರ್ತಾರೆ ಮನೆಯಿಂದಲೇ ಮಾಡುವಂಥದ್ದು, ಅವರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬೈ.